ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಗೆದ್ದ ನಂತರ ಆ ಟ್ರೋಫಿ ಸಮೇತ ಎಸ್ಕೇಪ್ ಆಗಿದ್ದಂಥ ಟ್ರೋಫಿ ಚೋರ್ ಮೊಹಸಿನ್ ನಖ್ವಿ ಈಗ ಕೊನೆಗೂ ಏಷ್ಯಾ ಕಪ್ ಅನ್ನು ಹಸ್ತಾಂತರ ಮಾಡಿದ್ದಾನೆ. ಪಾಕಿಸ್ತಾನದ ಆಂತರಿಕ ಸಚಿವನೂ ಆಗಿರುವಂಥ ಜೊತೆಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನೂ ಆಗಿರುವಂಥ ಮೊಹಸಿನ್ ನಖ್ವಿ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಆ ಟ್ರೋಫಿಯನ್ನು ಎತ್ಕೊಂಡು ಓಡೋಗಿದ್ದ ತನ್ನ ಸಹಚರರೊಂದಿಗೆ. ಈಗ ಕೊನೆಯದಾಗಿ ಆ ಟ್ರೋಫಿಯನ್ನು ವಾಪಸ್ ಕೊಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಆತ ಬಂದಿದ್ದಾನೆ. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಕೂಡ ಆಗಿರುವಂಥ ಮೊಹಸಿನ್ ನಖ್ವಿ ಈತನ ನಡೆಯಿಂದ ಕ್ರೀಡಾ ಪ್ರೇಮಿಗಳು ಅಸಮಾಧಾನಗೊಂಡಿದ್ರು. ಎಸ್ಪೆಷಲಿ BCCI ತಕರಾರನ್ನು ಎತ್ತಿತ್ತು. ಯಾವ ಅಧಿಕಾರದಲ್ಲಿ ಆ ಟ್ರೋಫಿಯನ್ನು ಎತ್ಕೊಂಡು ಹೋದ್ರಿ, ಯಾವ ನೈತಿಕತೆಯಿಂದ ಆ ಟ್ರೋಫಿಯನ್ನು ಅಲ್ಲಿಂದ ಆ ಸ್ಥಳದಿಂದ ಪ್ರೆಸೆಂಟೇಷನ್ ಸೆರೆಮನಿಯಿಂದ ಎತ್ಕೊಂಡು ಹೋದ್ರಿ ಅನ್ನುವಂಥ ಪ್ರಶ್ನೆಯನ್ನು BCCI ಎತ್ತಿತ್ತು. ಇಂಡಿಯನ್ ಪ್ಲೇಯರ್ಸ್ ಕೂಡ ಎತ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸಭೆ ಕೂಡ ಆಯಿತು. UAE ಆಫೀಸ್ ಅಂದರೆ ಕ್ರಿಕೆಟ್ ಆಫೀಸ್ನಲ್ಲಿ ಈಗ ಟ್ರೋಫಿಯನ್ನು ವಾಪಸ್ ಇಡಬೇಕು ಅನ್ನುವಂಥದ್ದು ಭಾರತದ ಒಂದು ಆಗ್ರಹ ಆಗಿತ್ತು. ಅದೇ ಥರ ಇವತ್ತು ಪಾಕಿಸ್ತಾನದ ಆಂತರಿಕ ಸಚಿವ ಹಾಗೂ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಆಗಿರುವಂಥ ಮೊಹಸಿನ್ ನಖ್ವಿ ತಾನು ಕದ್ಕೊಂಡು ಹೋಗಿದ್ದಂಥ ಟ್ರೋಫಿಯನ್ನು ಈಗ ವಾಪಸ್ UAE ಕ್ರಿಕೆಟ್ ಬೋರ್ಡ್ನ ಆಫೀಸ್ನಲ್ಲಿ ಇಡ್ತೀನಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಹಾಗೂ ಆತ ಇಡಲೇಬೇಕು. ಯಾಕೆ ಅಂತಂದರೆ ಪಾಕಿಸ್ತಾನದ ಆಟಗಾರರು ಈ ಪಂದ್ಯವನ್ನು ಸೋತಿದ್ರು. ಆತ ಪಾಕಿಸ್ತಾನದ ಆಂತರಿಕ ಸಚಿವನಾಗಿ ಈ ರೀತಿಯಾಗಿ ನಡೆದುಕೊಂಡಿದ್ದು ಒಂದು ರೀತಿ ಆಕ್ರೋಶಕ್ಕೂ ಕಾರಣವಾಗಿತ್ತು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಕುಮಾರ್. ಇದಕ್ಕೆ ಸಂಬಂಧಪಟ್ಟಂತೆ ನವೀನ್ ಕುಮಾರ್, ಈಗ ಅಂತೂ ಇಂತೂ ಆತನಿಗೆ ಬುದ್ಧಿ ಬಂದಿರೋ ಥರ ಕಾಣಿಸ್ತಾ ಇದೆ. ಅಂದರೆ ಬಿದ್ದ ಮೇಲೆ ಎಚ್ಚೆತ್ಕೊಂಡ್ರು ಅನ್ನೋ ಥರ ಆತ ಕೊನೆಗೂ ಟ್ರೋಫಿಯನ್ನು ವಾಪಸ್ ಕೊಡಬೇಕು ಅನ್ನುವಂಥ ನಿರ್ಧಾರ ಮಾಡಿರೋದು ಬಹುಶಃ ಎಲ್ರಿಗೂ ಒಂದು ರೀತಿ ಸಮಾಧಾನ, ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ಅಂತ ಹೇಳಿ. ರಾಹುಲ್, ವಿಚಾರ ಏನು ಅಂದ್ರೆ ಏಷ್ಯಾ ಕಪ್ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗಿಂದನೂ ಭಾರತ ತನ್ನ ಪ್ರತಿರೋಧವನ್ನ ತೋರಿಸ್ತಾನೆ ಬಂದಿದೆ. ಪಂದ್ಯ ಆಡೋದು ಅನಿವಾರ್ಯವಾಗಿತ್ತು, ಹಾಗಾಗಿ ಪಂದ್ಯವನ್ನ ಆಡ್ತು. ಆದ್ರೆ ಪ್ರತಿ ಪಂದ್ಯ ಗೆದ್ದಾಗ್ಲೂ ಸಹ ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿರ್ಲಿಲ್ಲ. ಅದಾದ್ಮೇಲೆ ಫೈನಲ್ಸ್ ಅಲ್ಲಿ ಟ್ರೋಫಿ ಗೆದ್ದಾವಾಗ ಟ್ರೋಫಿಯನ್ನ ನಾವು ಪಾಕಿಸ್ತಾನದ ಸಚಿವರಿಂದ, ಪಾಕಿಸ್ತಾನದಲ್ಲಿ ACC ಅಧ್ಯಕ್ಷರು ಪಾಕಿಸ್ತಾನದವರು ಆಗಿರೋದು ಒಂದೇ ಕಾರಣ ಅಲ್ಲ, ಪಾಕಿಸ್ತಾನದಲ್ಲಿ ಅವರು ಸಚಿವರು ಆಗಿದ್ದಾರೆ. ಅಲ್ಲಿಯ ಒಬ್ಬ ಪ್ರಭಾವಿ ನಾಯಕ. ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಗೆ ಪಾಕಿಸ್ತಾನ ಏನು ನೇರವಾಗಿ ಹೊಣೆ ಆಗಿತ್ತು, ಇದಕ್ಕೆ ಅವರು ಸಹ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಹೀಗಾಗಿ ನಾವು ಅವರಿಂದ ಟ್ರೋಫಿಯನ್ನ ಸ್ವೀಕರಿಸಲ್ಲ ಅಂತ ಭಾರತ ಹೇಳಿತ್ತು. ಅದಾದ ಮೇಲೂ ಪಾಕಿಸ್ತಾನ ತನ್ನ ಉದ್ದಟತನವನ್ನ ತೋರಿಸಿತ್ತು. ಮೊಹಸಿನ್ ನಖ್ವಿ ತಮ್ಮ ಟ್ರೋಫಿಯೊಂದಿಗೆ ಅಲ್ಲಿಂದ ಪಲಾಯನ ಮಾಡಿದ್ರು. ಈಗಾಗಲೇ ಅವರನ್ನ ಟ್ರೋಫಿ ಚೋರ್ ಅಂತಾನೆ ಎಲ್ಲರೂ ಕರೀತಾ ಇರೋದು. ನಾವು ಭಾರತ ಗೆದ್ದಂತಹ ಟ್ರೋಫಿಯನ್ನ ಭಾರತಕ್ಕೆ ಕೊಡಬೇಕಾಗಿರೋದು ಅವರ ಕರ್ತವ್ಯ. ನಾವು ಅವರಿಂದ ಸ್ವೀಕರಿಸಲ್ಲ ಅಂತ ಹೇಳಿದ್ದೆ ಹೊರತು ಟ್ರೋಫಿ ನಾವು ತಗೊಳ್ಳಲ್ಲ ಅಂತ ಹೇಳಿರ್ಲಿಲ್ಲ. ಭಾರತ ಪ್ರತಿಪಾದಿಸಿದ್ದು ಒಂದೇ, UAEಯ ಆಫೀಸ್ ನಲ್ಲೇ ಟ್ರೋಫಿಯನ್ನ ಇಡಬೇಕು, ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೋತೀವಿ ಅಂತ ಭಾರತ ಹೇಳಿದೆ. ನಿನ್ನೆ ನಡೆದಂತಹ ವರ್ಚುವಲ್ ಮೀಟಿಂಗ್ ಅಲ್ಲೂ ಸಹ ಇದೇ ವಿಚಾರವನ್ನ ಪ್ರಸ್ತಾಪಿಸುತ್ತೆ. ಪಾಕಿಸ್ತಾನಿ ಸಚಿವನ ಉದ್ದಟತನವನ್ನ ಪ್ರಸ್ತಾಪಿಸುತ್ತೆ. ಇದಾದ ಮೇಲೆ ನಾವು ICC ಮೀಟಿಂಗ್ ಅಲ್ಲೂ ಸಹ ಈ ಬಗ್ಗೆ ಪ್ರಸ್ತಾಪಿಸ್ತೀವಿ. ಇಂಪೀಚ್ಮೆಂಟ್ ACC ಅಧ್ಯಕ್ಷರು ಏನು ನಖ್ವಿ ಇದ್ದಾರೆ ಅವರ ಇಂಪೀಚ್ಮೆಂಟ್ಗೂ ಕೂಡ ನಾವು ಪ್ರತಿಪಾದಿಸ್ತೀವಿ ಅಂತ ಹೇಳುತ್ತೆ. ಇದಾದ ಮೇಲೆ ಇದರಿಂದ ಭಯ ಬಿದ್ದಿರೋ ನಖ್ವಿ ಇವಾಗ UAE ಬೋರ್ಡ್ಗೆ ಟ್ರೋಫಿಯನ್ನ ಹಸ್ತಾಂತರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಆ ಟ್ರೋಫಿ UAE ಬೋರ್ಡ್ ನಲ್ಲಿದೆ, ಇನ್ನು ಭಾರತಕ್ಕೆ ಸಿಕ್ಕಿಲ್ಲ. ರಾಹುಲ್. ರೈಟ್ ನವೀನ್, ಥ್ಯಾಂಕ್ ಯು ಡೀಟೇಲ್ಸ್ ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.